ಒಂದೇ ಒಂದು ಗುಂಡು ಹಾರಿಸಬಾರದು ಪಾಕಿಸ್ತಾನದ ಡಿಜಿಎಂಒಗೆ ಭಾರತದ ಡಿಜಿಎಂಒ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದೇ ಒಂದು ಗುಂಡು ಕೂಡ ಹಾರಿಸೋ ಹಾಗಿಲ್ಲ. ಪಾಕಿಸ್ತಾನದ ಡಿಜಿಎಂಒಗೆ ಭಾರತದ ಡಿಜಿಎಂ ಎಚ್ಚರಿಕೆ. ಯಾವುದೇ ರೀತಿಯ ಅಪ್ರಚೋದಿತ ದಾಳಿ ಆಗಬಾರದು. ಒಂದೇ ಒಂದು ಗುಂಡನ್ನ ಸಹ ಹಾರಿಸಬಾರದು. ಡಿಜಿಎಂಗಳ ಸಭೆಯಲ್ಲಿ ಭಾರತ ಪಾಕ್ ಒಪ್ಪಿಗೆ. ಇದು ಡಿಜಿಎಂಒ ಸಭೆಯಲ್ಲಿ ಆದಂಥ ಒಪ್ಪಿಗೆ. ಪಾಕಿಸ್ತಾನದ ಡಿಜಿಎಂಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿಯಾಗಿ ಈ ಕದನ ವಿರಾಮ ಉಲ್ಲಂಘನೆ ನಿಮ್ಮ ಕಡೆಯಿಂದ ಆಗಬಾರ್ದು, ಒಂದೇ ಒಂದು ಗುಂಡನ್ನು ಕೂಡ ಹಾರಿಸಬಾರ್ದು ಅಂತ ತಿಳಿಸಲಾಗಿದೆ. ಸೊ ಪಾಕಿಸ್ತಾನದ ಡಿಜಿಎಂಒಗೆ ಈ ಒಂದು ಎಚ್ಚರಿಕೆಯನ್ನು ಕೊಟ್ಟಿರೋದು ಭಾರತ. ಸೊ ಹಾಗಾಗಿ ಇವತ್ತಿನ ಮೀಟಿಂಗ್ನಲ್ಲಿ ಈ ಪ್ರಧಾನಿ ಮೋದಿ ಅವರ ಭಾಷಣ ಒಂದು ಕಡೆ ಗಮನಿಸಿದ್ರಿ, ಏನೆಲ್ಲ ಎಚ್ಚರಿಕೆಗಳನ್ನು ಕೊಡಲಾಯಿತು. ಜೊತೆಗೆ ಇದೊಂದು ಜಸ್ಟ್ ಸ್ಥಗಿತ ಮಾಡಿರೋದಷ್ಟೇ, ಮತ್ತೇನಾದರೂ ಬಾಲ ಬಿಚ್ಚಿದ್ರೆ ಅದು ಮತ್ತೆ ಮುಂದುವರಿಯುತ್ತೆ ಅಂತ. ಗಡಿಯಲ್ಲಿ ಸೇನೆ ನಿಯೋಜನೆ ಕಡಿತಕ್ಕೂ ಕೂಡ ಸಮ್ಮತಿ. ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್, ಈ ಪಾಕ್ನ ಡಿಜಿಎಂಒ ಮೇಜರ್ ಜನರಲ್ ಕಾಶಿಫ್ ಅಬ್ದುಲ್ಲಾ ಇಬ್ಬರ ನಡುವೆ ಮಾತುಕತೆ ಆಗಿದೆ. ಗಡಿಯಲ್ಲಿ ಸೇನೆ ನಿಯೋಜನೆ ಕಡಿತಕ್ಕೂ ಕೂಡ ಒಪ್ಪಿಗೆಯನ್ನು ನೀಡಲಾಗಿದೆ, ಸಮ್ಮತಿ ನೀಡಲಾಗಿದೆ. ಬಟ್ ನಮ್ಮ ಎಚ್ಚರಿಕೆಯಲ್ಲಿ ಏನಿರ್ತೀವಿ ಅದು ಖಂಡಿತ ಇದ್ದೇ ಇದೆ. ಸೊ ಈ ಪಾಕಿಸ್ತಾನವನ್ನು ಯಾವ ಕ್ಷಣದಲ್ಲಿ ಕೂಡ ನಂಬೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಂಥ ಒಂದು ಕೆಲಸಗಳನ್ನು ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಮೊನ್ನೆ ಅಷ್ಟೇ ನಾವು ಗಮನಿಸಿದ್ವಿ, ಕದನ ವಿರಾಮ ಅಂತ ಅನೌನ್ಸ್ಮೆಂಟ್ ಆದ ಬೆನ್ನಲ್ಲೇ ಒಂದಷ್ಟು ದಾಳಿಗಳಾಗಿದ್ವು, ಡ್ರೋನ್ ಅಟ್ಯಾಕ್ ಆಗಿತ್ತು. ಸೊ ಹಾಗಾಗಿ ಪಾಕಿಸ್ತಾನದಿಂದ ಒಂದು ಸರಿಯಾದಂಥ ಕದನ ವಿರಾಮ ಪಾಲನೆ ಆಗುತ್ತೆ ಅನ್ನೋದು ಕನಸಿನ ಮಾತು. ಸೊ ಗಡಿಯಲ್ಲಿ ಸೇನೆ ನಿಯೋಜನೆ ಕಡಿತಕ್ಕೂ ಕೂಡ ಸಮ್ಮತಿ ಸಿಕ್ಕಿದೆ. ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಹಾಗೆ ಪಾಕಿಸ್ತಾನದ ಡಿಜಿಎಂಒ ಮೇಜರ್ ಜನರಲ್ ಕಾಶಿಫ್ ಅಬ್ದುಲ್ಲಾ ಇಬ್ಬರ ನಡುವೆ ಈಗ ಮಾತುಕತೆ ಯಶಸ್ವಿಯಾಗಿದೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ.